ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಶಿವರಾತ್ರಿ ಹಬ್ಬ ಇತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಯಾಕೆಂದರೆ ಪೂಜೆ ಇತ್ತಲ್ವ, ಹಬ್ಬ ಇತ್ತಲ್ವ, ಕೆಲಸ ಎಲ್ಲ ಜಾಸ್ತಿ ಇದ್ದು ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಬರೀ ಪೂಜೆ ಮಾಡಿರೋದನ್ನ ವಿಡಿಯೋ ಮಾಡಿದ್ದೀನಿ. ನಾನು ಕೂಡ ಶಿವನಿಗೆ ಇಷ್ಟವಾದಂಥ ಬಿಲ್ಪತ್ರೆ, ತುಂಬೆ ಹೂವು, ದಾಸವಾಳ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗೀತು. ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಫೋನ್ ರಿಸೀವ್ ಮಾಡಲಿಲ್ಲ. ಅಲ್ಲಿ ಹೋಗಿ ಪೂಜೆ ಮಾಡಬೇಕು, ಅದಕ್ಕೋಸ್ಕರ ನಾನೇ ನಡ್ಕೊಂಡು ಹೋದೆ. ಹೋಗಿ ನೆನ್ನೆನೇ ಆಲ್ರೆಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಎಕ್ಕೋದು ಎಲ್ಲ ಕಿತ್ಕೊಬಂದು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹೋಗಿ ಪೂಜೆ ಒಂದು ಮಾಡೋದು ಬಾಕಿ ಇತ್ತು. ಹಾಗಾಗಿ ನಾನೇ ನಡ್ಕೊಂಡು ಹೋಗಿ ಅಲ್ಲೂ ಸಹ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿ ಅಜ್ಜಿಗೆ ವಯಸ್ಸಾಗಿರೋರು ಇರೋದ್ರಿಂದ ಸ್ವಲ್ಪ ತಿಂಡಿ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ತಿಂಡಿ ಎಲ್ಲ ಮಾಡಿಕೊಟ್ಟು, ಮಕ್ಕಳಿದಾರಲ್ಲ ಅವ್ರಿಗೆ ತಿಂಡಿ ತಿನ್ನಿಸಿ ಅವ್ರಿಗೆ ಸ್ನಾನ ಎಲ್ಲ ಮಾಡಿಸೋದಕ್ಕೆ ತುಂಬ ಲೇಟ್ ಆಯಿತು. ಹಂಗೂ ಹಿಂಗೂ ಸಂಜೆ ಆಗೇ ಹೋಯಿತು. ಸಂಜೆ ಆದಮೇಲೆ ನಮ್ಮ ಮನೆ ಹತ್ರ ಶನಿಮಹಾತ್ಮನ ದೇವಸ್ಥಾನದ ಹತ್ರ ಪೂಜೆ ನಡೆಯುತ್ತೆ, ಅಲ್ಲಿಗೋದ್ವಿ. ಅಲ್ಲಿಗೋದ್ಮೇಲೆ ಆಲ್ರೆಡಿ ಬೆಳಗ್ಗೆನೇ ಬಂದಿದ್ದೆ, ಆದರೆ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋಗಿದ್ದೆ ಅಷ್ಟೇ. ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಅತ್ತೆ ತೆಂಗಿನಕಾಯಿ, ಆಮೇಲೆ ಬೆಲ್ಲ, ಅಕ್ಕಿ ಎಲ್ಲ ಕೊಟ್ಟು ಕಳಿಸಿದ್ರು. ಅದೆಲ್ಲ ಕೊಟ್ಬಿಟ್ಟು ಹೊರ್ಟು ಬಂದ್ವಿ. ನಾವು ವರ್ಷ ಹಂಗೇ ಮಾಡೋದು. ಇಷ್ಟೊತ್ತಲ್ಲಿ ಮಾತ್ರ ಅರ್ಕೆ ಎಲ್ಲ ಕಟ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಆರತಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿರ್ತಾರೆ. ಅದು ನೋಡೋದೇ ಒಂಥರ ಖುಷಿ. ಟಮಟೆ ಸೌಂಡು, ಮಕ್ಕಳು ಆಟಾಡೋದು, ಆಮೇಲೆ ದೇವ್ರು ಕುಣಿಯೋದು, ಅವೆಲ್ಲ ನೋಡೋದೇ ಒಂದು ಖುಷಿ. ಈಗ ಫಸ್ಟು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ರಂತೆ ಇಲ್ಲಿ. ಗುಡ್ಡಪ್ಪ ಕೊಂಡ ಎಲ್ಲ ಆಯ್ತಿದ್ರಂತೆ. ಅವರು ತೀರೋದ್ಮೇಲೆ ಯಾರೂ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಗ್ರ್ಯಾಂಡಾಗಿ ಮಾಡ್ತಾರೆ, ಆದರೆ ಅವಾಗಿನಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಆವಾಗ ಸುತ್ತಮುತ್ತ ಹತ್ತಳ್ಳಿಯವರೆಲ್ಲ ಸೇರ್ತಿದ್ರಂತೆ ಅದನ್ನು ನೋಡೋದಕ್ಕೆ, ಕೊಂಡ ಆಯೋದು ನೋಡೋದಕ್ಕೆ ಅಂತ. ಅವರು ತೀರೋದ್ಮೇಲೆ ಯಾರೂ ಕೊಂಡ ಆಯ್ತಲ್ಲ ಇವಾಗ. ಬರೀ ಬಾಯಿ ಬೀಗ ಚುಚ್ಚಿಸ್ಕೊಂಡವ್ರಿಗೆ ಪೂಜೆ ಗೀಜೆ ಎಲ್ಲ ಮಾಡಿ ಇದು ಮಾಡ್ತಾರೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಮನೆಯವ್ರು ಹೇಳಿದ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ಇಲ್ಲಿ. ಅವರು ತೀರೋದ್ಮೇಲೆ ಬಿಟ್ಬಿಟ್ರು ಅಂತ. ಇನ್ನೇನಪ್ಪ ಅಂದರೆ ನಾವು ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು, ಅಮ್ಮ ಬನ್ನಿ ಮನೆಗೆ ಹೋಗೋಣ ಅಂತಿದ್ರು. ನಾನು ಇರಪ್ಪ ಹೋಗೋಣ, ಪೂಜೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಇದ್ವಿ. ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಪಾಪ. ಅವಳಿಗೂ ಇಲ್ಲ ಅಂದರೆ ತುಂಬ ಖುಷಿ ಪಡ್ತಾಳೆ ಇವೆಲ್ಲನೂ ನೋಡೋದಕ್ಕೆ. ನನ್ನ ಮಗ ಅಂತೂ ಬಂದಿದ್ದರೆ ತುಂಬ ಖುಷಿ ಪಡ್ತಿದ್ದ. ಅವ್ನು ಮಲ್ಕೊಬಿಟ್ಟಿದ್ದ, ಅದಕ್ಕೋಸ್ಕರ ನಾನು ಅವನನ್ನು ಕರ್ಕೊಂಡು ಬರಲಿಲ್ಲ. ಅವಳು ಇರ್ತಿದ್ಲು, ಅವಳು ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಅಮ್ಮ ಬನ್ನಿ ಅಂತ ಕರಿತಾನೆ ಇದ್ಲು. ನಾನು ಹಂಗೋ ಹಿಂಗೋ ಸುಮಾರು ಹೊತ್ತು ಅಲ್ಲೇ ನಿಲ್ಲಿಸ್ಕೊಂಡು ಪಾಪ ಅವಳನ್ನ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಅಲ್ಲೇ ದೇವ್ರ ಕುಣಿತ ಎಲ್ಲ ಇರೋದ ಹತ್ರ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ನನ್ನ ಮಗಳ ಮೇಲೆ ಅಲ್ಗೊಟ್ಟದ್ಲು ಮಕ್ಳ ಜೊತೆ ಆಟಾಡೋದಕ್ಕೆ. 1-2-3 ಜನ ಗೊತ್ತಿರೋರು ಬಂದಿದ್ದರು. ಅಲ್ಲಿಗೋದ್ಲು ಪೂಜೆ ಎಲ್ಲ ನೋಡ್ತೀನಿ ಅಂತ. ನಾವು ಆ ಜನರೊಳಗಡೆ ಎಲ್ಲೋಗೋದು ಎಲ್ಲಿ ಬರೋದು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ರಶ್ ಇತ್ತು. ಒಳಗಡೆ ಹಾಕ್ಬಿಟ್ಟಿದ್ರು. ಇತ್ತಾಗ ಬರೋಕ್ಕೂ ಆಗ್ತಾಯಿಲ್ಲ, ಅತ್ತಾಗ ಹೋಗೋಕ್ಕೂ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿತ್ತು. ಹಂಗೂ ಹಿಂಗೂ ನಿಂತು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು. ಪ್ರತಿ ವರ್ಷವೂ ಪ್ರಸಾದ ಕೊಡ್ತಾರೆ. ಅಲ್ಲಿ ಇಷ್ಟೊತ್ತಲ್ಲಿ ಬಾತ್ ಕೊಡ್ತಾರೆ. ಬೆಳಗ್ಗೆ ಹೊತ್ತು ಅನ್ನ, ಸಾರು, ಪಾಯಸ ಎಲ್ಲ ಪ್ರಸಾದ ಇರುತ್ತೆ. ಇಷ್ಟೊತ್ತಲ್ಲಿ ನಾವು ಬಾತೆಲ್ಲ ತಿನ್ಕೊಂಡು, ಅದು ಸುಡ್ತಾಯಿತ್ತು ಬಿಸಿ ಬಾತು. ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ದೇವ್ರ ಪ್ರಸಾದ ಅಲ್ವಾ ಕೊಟ್ಟರು ಅಂದ್ಬಿಟ್ಟು ನಾನು ತಿಂದ್ಬಿಟ್ಟೆ. ಹೋಗಲಿ ಬಿಡೋ, ದೇವ್ರದ್ದು ಪ್ರಸಾದ ಅಲ್ವಾ ಅಂತ ಸುಮ್ಮನಾದೆ. ನೋಡಿದ್ರಿ ಅಲ್ವಾ ವಿಡಿಯೋನ, ನಮ್ಮೂರ ಕಡೆ ಎಲ್ಲ ಹೇಗೆ ಹಬ್ಬ ಮಾಡ್ತಾರೆ ಅಂತ. ನಿಮ್ಮೂರ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ತಾ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನನ್ನ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು.